ಎಲ್ಲರಿಗೂ ಶುಭೋದಯ. ಕಾನನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಡೋಂಟ್ ಪ್ಲೇ ಡ್ಯಾಡ್ ವಿತ್ ಎ ವಾಲ್ಚರ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟ್. ರಣಹದ್ದುಗಳ ಜೊತೆ ಸತ್ತಂತೆ ನಟಿಸಬೇಡಿ, ಅವುಗಳಿಗೆ ಬೇಕಾಗಿರುವುದು ಅದೇ. ಈ ಒಂದು ವಾಕ್ಯವನ್ನ ಹೇಳಿದವರು ಅಮೆರಿಕದ ಹಾಸ್ಯ ನಟರಾದ ಕೆವಿನ್ ನಿಯೋಲನ್ ರವರು. ಈ ಹೆಸರನ್ನ ಕೇಳಿದ್ರೆ ಅದೇನೋ ಸ್ವಲ್ಪ ಭಯ ಹುಟ್ಟಿಸುವ ಮತ್ತು ಕುತೂಹಲವಾಗುವ ಹೆಸರಾಗಿದೆ. ಇನ್ನು ಇವುಗಳ ದೇಹ ರಚನೆ ನೋಡುವುದಾದರೆ ಬಲಿಷ್ಠವಾದ ಕೊಕ್ಕು, ತೀಕ್ಷ್ಣವಾದ ಕಣ್ಣುಗಳು, ಬೋಳಾದ ದಪ್ಪ ತಲೆ, ಉದ್ದನೆಯ ಕತ್ತು, ಚಿಕ್ಕದಾದ ಬಾಲ, ಕತ್ತಿನ ಸುತ್ತಲೂ ಬಿಳಿ ಗರಿ, ಹಾಗೆಯೇ ವಿಶಾಲವಾದ ರೆಕ್ಕೆಗಳು. ಈ ರಣಹದ್ದುಗಳು ನಮ್ಮ ಪರಿಸರದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸಿವೆ ಎಂದು ನೋಡುವುದಾದರೆ, ಇವುಗಳು ಆಹಾರಕ್ಕಾಗಿ ಬೇಟೆಯಾಡುವುದು ಕಡಿಮೆ, ಆದರೆ ಸತ್ತ ಮತ್ತು ಕೊಳೆತ ಪ್ರಾಣಿಗಳನ್ನು ತಿನ್ನುವುದರಿಂದ ಪರಿಸರದಲ್ಲಿ ಹರಡುವಂತಹ ಕೆಲವು ರೋಗ ರುಜಿನಗಳನ್ನು ಹರಡದಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸುತ್ತವೆ. ಹಾಗಾಗಿ ಇವುಗಳನ್ನು ನಾವು ಪ್ರಕೃತಿಯ ನೈರ್ಮಲ್ಯ ಕಾರ್ಯಕರ್ತರು ಎಂದು ಕರೆದರೆ ತಪ್ಪಾಗಲಾರದು. 1970ರ ದಶಕದಲ್ಲಿ ಇದ್ದಂತಹ ಈ ರಣಹದ್ದುಗಳ ಸಂಖ್ಯೆ 1980 ಮತ್ತು 90ರ ದಶಕದಲ್ಲಿ ಇವುಗಳು ಕಣ್ಮರೆಯಾಗುತ್ತಾ 2000 ಇಸವಿಯ ಹೊತ್ತಿಗೆ ಇವುಗಳ ಸಂಖ್ಯೆ 90% ಇಳಿಯತೊಡಗಿತು. ಇವುಗಳು ಕಣ್ಮರೆಯಾಗಲು ಕಾರಣ ಅದುವೇ ಈ ಮೌನ ಕೊಲೆಗಾರನಾದ ಡೈಕ್ಲೋಫೆನಾಕ್ ಎಂಬ ಔಷಧಿ. ಈ ಔಷಧಿಯು ಜಾನುವಾರುಗಳಿಗೆ ನೀಡುವ ಒಂದು ಸಾಮಾನ್ಯ ಔಷಧಿ. ಇದರಿಂದೇನೋ ಜಾನುವಾರುಗಳು ರೋಗ ರುಜಿನಗಳಿಂದ ಗುಣಮುಖ ಹೊಂದುತ್ತಿದ್ದವು. ಆದರೆ ಇದೇ ಔಷಧಿಯು ರಣಹದ್ದುಗಳ ಪ್ರಾಣಕ್ಕೆ ಮಾರಕವಾಯಿತು. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. 1973ರಲ್ಲಿ ಕಂಡುಹಿಡಿದ ಈ ಡೈಕ್ಲೋಫೆನಿಕ್ ಔಷಧಿಯನ್ನು ಜಾನುವಾರುಗಳು ಗುಣಮುಖವಾಗಲು ಬಳಸುತ್ತಿದ್ದ ಕಾಲ. ಆದರೆ ಈ ಔಷಧಿಯಿಂದ ಗುಣಮುಖವಾಗಿಯೋ ಸಾಮಾನ್ಯವಾಗಿಯೋ ಅಥವಾ ರೋಗದಿಂದಲೂ ಮೃತವಾದ ಜಾನುವಾರುಗಳ ಮಾಂಸವನ್ನು ತಿನ್ನುತ್ತಿದ್ದ ಈ ರಣಹದ್ದುಗಳ ದೇಹಕ್ಕೆ ಒಕ್ಕ ಈ ವಿಷಕಾರಿ ಡೈಕ್ಲೋಫೆನಿಕ್ ಅಂಶವು ರಣಹದ್ದುಗಳ ಕಿಡ್ನಿ ವೈಫಲ್ಯದಿಂದ ಮೃತ ಹೊಂದುತ್ತಾ ಈ ರಣಹದ್ದುಗಳ ಸಂತತಿಯನ್ನು ಈ ಮೌನ ಕೊಲೆಗಾರನಾದ ಡೈಕ್ಲೋಫೆನಿಕ್ ಔಷಧಿಯೇ ಕಾರಣವಾಯಿತು. ಈ ಘಟನೆಯಿಂದ ಎಚ್ಚೆತ್ತುಕೊಂಡ ಭಾರತ ಸರ್ಕಾರವು ಇವುಗಳ ಬಳಕೆಯನ್ನು 2006ರಲ್ಲಿ ನಿಷೇಧಿಸಿತು. ಹಾಗೆಯೇ ಡೈಕ್ಲೋಫೆನಿಕ್ ಬದಲಿಗೆ ಬೇರೊಂದು ಔಷಧಿಯಾದ ಮೈಲೋಕ್ಸಿಕ್ಯಾಮ್ ಎಂಬ ಔಷಧಿಯನ್ನು ಬಳಸಲು ಆದೇಶ ನೀಡಿತು. ತಜ್ಞರು ಹೇಳುವ ಪ್ರಕಾರ ಈ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ರಣಹದ್ದುಗಳ ಸಂಖ್ಯೆ ಕಡಿಮೆಯಾದಂತೆ ನಾಯಿಗಳ ಸಂತತಿ ಹೆಚ್ಚಾಗಿ ನಾಯಿಗಳಿಂದ ರೇಬಿಸ್ನಂತಹ ರೋಗಗಳು ಹೆಚ್ಚಾಗಿ 30% ಕಾಯಿಲೆ ಭಾರತದಲ್ಲಿ ಹೆಚ್ಚಾಗಿವೆ ಎನ್ನಲಾಗಿದೆ. ಹೀಗೆ ಅವನತಿಯ ಹಂತಕ್ಕೆ ಸೇರಿದ ಈ ರಣಹದ್ದುಗಳ ರಕ್ಷಣೆಗಾಗಿ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯು ರಣಹದ್ದುಗಳ ಸಂರಕ್ಷಣೆಗಾಗಿ ಶ್ರಮಿಸಿತು. ನಂತರದಾಗಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯು ರಾಮನಗರದ ಬಳಿ ಇರುವ ರಾಮದೇವರ ಬೆಟ್ಟ ಎಂಬ ಪ್ರದೇಶವನ್ನು ಹೆಚ್ಚಾಗಿ ರಣಹದ್ದುಗಳ ಆವಾಸ ಸ್ಥಾನವಿರುವುದರಿಂದ ಇದನ್ನು ರಣಹದ್ದುಗಳ ವನ್ಯಜೀವಿ ಧಾಮ ಎಂದು 2012ರಲ್ಲಿ ಘೋಷಿಸಿತು. ಹಾಗೆಯೇ ಇದು ಭಾರತದಲ್ಲಿಯೇ ಮೊದಲ ರಣಹದ್ದುಗಳ ವನ್ಯಜೀವಿ ಧಾಮವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾನನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಬಟನನ್ನು ಒತ್ತಿ.